ನನ್ನ ಹೆಸರು ಪ್ರಜ್ಜನ್ಯ. ನಾನು ಓದುತ್ತಿರುವುದು 4ನೇ ತರಗತಿ. ನಮ್ಮ ಶಾಲೆ ಹೆಸರು ಸರ್ಕಾರಿ ಮಾದರಿ ಪ್ರಾಥಮಿಕ ಪಾಠಶಾಲಾ, ಶ್ರೀನಗರ್, ಬೆಂಗಳೂರು. ಒಂದೂರಲ್ಲಿ ಒಬ್ಬ ಹುಡುಗ ಇರ್ತಾನೆ. ಅವನ ಹೆಸರು ರಾಜು ಅಂತ. ರಾಜುಗೆ ಐಸ್ ಕ್ರೀಮ್ ತಿನ್ಬೇಕು ಅಂತ ತುಂಬಾ ಆಸೆ ಇರುತ್ತೆ. ಆದ್ರೆ ಅವ್ರ ಅಪ್ಪ ಅಮ್ಮ ಅವನಿಗೆ ಐಸ್ ಕ್ರೀಮ್ ಕೊಡ್ಸಲ್ಲ. ಯಾಕೆಂದ್ರೆ ಅವ್ರ ಅಪ್ಪ ಅಮ್ಮ ತುಂಬಾ ಸ್ಟ್ರಿಕ್ಟು. ಅವ್ರ ಅಪ್ಪ ಇನ್ನೂ ತುಂಬಾ ಸ್ಟ್ರಿಕ್ಟು. ಒಂದೊಂದು ಏನಾದ್ರೂ ಕೇಳಿದ್ರು ಅದನ್ನ ಲೆಕ್ಕ ಇಟ್ಕೋತಾರೆ. ಆಮೇಲೆ ಮತ್ತೆ ಅದನ್ನ ಕೇಳ್ತಾರೆ. ಅವಾಗ ಅವನಿಗೆ ಐಸ್ ಕ್ರೀಮ್ ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತಿರುತ್ತೆ. ಅವ್ರ ಸ್ಕೂಲಲ್ಲಿ ಯಾವಾಗ್ಲೂ ಅವ್ರ ಫ್ರೆಂಡ್ಸು ಐಸ್ ಕ್ರೀಮ್ ತಿಂತಿರ್ತಾರೆ. ಅವನು ಅದನ್ನ ನೋಡ್ಕೊಂಡು ಕೂತಿರ್ತಾನೆ. ಊಟದ ಟೈಮ್ ಬಿಟ್ಟಾಗ ಅವರು ಐಸ್ ಕ್ರೀಮ್ ತಿನ್ನಕ್ ಹೊಂಟೋಗ್ತಾರೆ. ಅವನು ಆವಾಗ ಐಸ್ ಕ್ರೀಮ್ ತಿನ್ನೋ ಬದಲು ನೋಡ್ತಾ ಇರ್ತಾನೆ. ಅವನಿಗೆ ಬೇಜಾರಾಗುತ್ತೆ. ಆವಾಗ ಅವನು ಮನೆಗೆ ಹೋದ್ಮೇಲೆ ಅವ್ರ ಅಮ್ಮಂಗೆ ಹುಷಾರಿರಲ್ಲ. ಆಮೇಲೆ ಅಪ್ಪ ನಂಗಲ್ಲಿ ಔಷಧಿ ಇದೆ ಕೊಡು ಅಂತ. ಅವನು ತುಂಬ ಕುಳ್ಳಕ್ಕಿರ್ತಾನೆ, ಇನ್ನು ಚಿಕ್ಕವನು. ಅದಕ್ಕೆ ಅವನು ಚೇರ್ ಹಾಕೊಂಡು ಎತ್ಕೊಳ್ಳೋಕೆ ಅಂತ ಹೋಗ್ತಾನೆ. ಅವನು ಕೈ ಹಾಕ್ತಾನೆ, ಅವನಿಗೆ ಏನೋ ಒಂಥರ ಸಿಗುತ್ತೆ. ಅವನು ಅದನ್ನ ಎತ್ಕೊಂಡು ನೋಡಿದಾಗ ಕಾಸಾಗಿರುತ್ತೆ. ಈ ಕಾಸಲ್ಲಿ ನಾನು ಐಸ್ ಕ್ರೀಮ್ ತಗೋಬೋದಲ್ವಾ ಅಂತ ಅಂದ್ಕೊಂಡು ಅವನು ಅದನ್ನ ಜೋಬಲ್ಲಿ ಇಟ್ಕೊಬಿಡ್ತಾನೆ. ಆಮೇಲೆ ಅವ್ರ ಅಮ್ಮಂಗೆ ಟಾನಿಕ್ ತಗೊಂಡು ಕೊಡ್ತಾನೆ. ಮಾರನೇ ದಿನ ಅವ್ರ ಫ್ರೆಂಡ್ಸು ಐಸ್ ಕ್ರೀಮ್ ತಿನ್ಬೇಕಾದ್ರೆ ಅವನು ಅಂಕಲ್ಗೆ ನಂಗೊಂದು ಐಸ್ ಕ್ರೀಮ್ ಕೊಡಿ ಅಂತ ಹೇಳಿ ಅವನು ನೆಗ್ತಾ ತುಂಬ ಖುಷಿ ಪಡ್ತಿರ್ತಾನೆ. ನಾನು ಫಸ್ಟ್ ಟೈಮ್ ಈ ಐಸ್ ಕ್ರೀಮ್ನ ತಿಂತಾ ಇರೋದು ಅಂತ ಅವನು ತುಂಬಾ ಖುಷಿ ಪಟ್ಟು ತಿಂತಾನೆ. ಆಮೇಲೆ ಮನೆಗೆ ಹೋಗಿ ಮನ್ಕೋಬೇಕಾದ್ರೂ ಅದೇ ಯೋಚನೆ ಮಾಡ್ತಿರ್ತಾನೆ. ಆಮೇಲೆ ಆ ಕಡ್ಡಿನ ಅವನು ಆ ಜೋಬಲ್ಲಿ ಇಟ್ಕೋತಾನೆ. ಅವಾಗಾದ್ರೂ ತಿನ್ಬೇಕು ಅನ್ಸಿದಾಗ ಅದನ್ನ ನೋಡ್ತಾನೆ, ನೆಗ್ತಾನೆ, ವಾಸನೆ ನೋಡ್ತಾನೆ. ಅದನ್ನ ನೋಡಿ ಮಾರನೇ ದಿನ ಅವನು ಶಾಲೆಗೆ ಹೋಗ್ತಾನೆ. ಹಾಗೆ ದೊಡ್ಡವನಾಗ್ತಾ ಅವನು ಅದನ್ನ ನೆನ್ಪು ಮಾಡ್ಕೋತಾನೆ. ಆವಾಗ ಅವನು ಅವ್ರ ಅಪ್ಪನ ಹತ್ರ ಹೋಗ್ತಾನೆ. ಅಪ್ಪ ನಾನು ಚಿಕ್ಕ ವಯಸ್ಸಿದ್ದಾಗ ಒಂದು ತಪ್ಪು ಮಾಡಿಬಿಟ್ಟಿದ್ದೀನಿ ಅಪ್ಪ ಅಂತ ಹೇಳಿದಾಗ, ಏನು ತಪ್ಪು ಮಗನೇ? ಅಮ್ಮ ಹಂಗೆ ತುಂಬ ಹುಷಾರಿರಲಿಲ್ಲ. ಆವಾಗ ನಾನು ಟಾನಿಕ್ ಎತ್ಕೊಡ್ಬೇಕಾದ್ರೆ ನಾನು ಅದರಲ್ಲಿ ಕಾಸು ಎತ್ಕೊಬಿಟ್ಟೆ ಅಂತ ಹೇಳ್ತಾನೆ. ಆವಾಗ ಇದೆಲ್ಲ ಒಂದು ತಪ್ಪ ಮಗನೇ, ಪರವಾಗಿಲ್ಲ ಬಿಡು, ಒಂದಲ್ಲ ಒಂದಿನ ನೀವು ತಿದ್ಕೋತೀರ ನಿಮ್ಮ ತಪ್ಪನ್ನ ಅಂತ ಹೇಳಿದಾಗ ಅವನು ಸರಿ ಆಯ್ತು ಅಂತ ಹೇಳ್ತಾನೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.